ಚಂದನ ವಾಹಿನಿಯ ವೀಕ್ಷಕರೆಲ್ಲರಿಗೂ ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಜಾನ್ವಿ. ಸಿನಿ ಕ್ವಿಜ್ ಚಿತ್ರ ಜಗತ್ತಿಗೆ ಸಂಬಂಧಿಸಿದ ರಸಪ್ರಶ್ನೆ ಕಾರ್ಯಕ್ರಮ. ಇಲ್ಲಿ ಆಟ ಆಡೋದು ತುಂಬಾನೇ ಸುಲಭ, ನೋಡೋದಕ್ಕೆ ಸಿಕ್ಕಾಪಟ್ಟೆ ಮಜವಾಗಿರುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮನ ಪ್ರಾರಂಭ ಮಾಡಬೇಡ. ಮೊದಲಿಗೆ ಸಿನಿ ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಬಂದಿರುವಂತಹ 4 ಕುಟುಂಬಗಳಿಗೂ ಪ್ರೀತಿಯ ಸ್ವಾಗತ. ಈಗ ಕಾರ್ಯಕ್ರಮನ ಶುರು ಮಾಡೋದಕ್ಕಿಂತ ಮುಂಚೆ ನಿಮ್ಗಳ ಪರಿಚಯ ಆಗ್ಬೇಕಲ್ಲ, ಹೆಸರು, ಊರು, ಎಲ್ಲಿಂದ ಬಂದಿದ್ದೀರಾ? ಮೊದಲಿಗೆ ಖುಷಿ ಕುಟುಂಬದಿಂದ ಶುರು ಮಾಡೋಣ. ಕುಟುಂಬದ ಪರಿಚಯ ಮಾಡ್ಕೊಡಿ. ನನ್ನ ಹೆಸರು ಪುಷ್ಪ, ನನ್ನ ಚಿಕ್ಕ ಮಗಳು ಚೈತ್ರ, ದೊಡ್ಡ ಮಗಳು ದಿವ್ಯಾ, ಅಳಿಯ ಮುಕುಂದ್, ಮೊಮ್ಮಗಳು ಖುಷಿ. ಅದಕ್ಕೆ ಖುಷಿ ಕುಟುಂಬ ಅಂತ ಇಟ್ಕೊಂಡು ಮೊಮ್ಮಗಳ ಹೆಸರನ್ನ ಇಟ್ಬಿಟ್ಟಿದ್ದಾರೆ. ನೋಡು, ಖುಷಿ ಕುಟುಂಬ ಅಂತ ನಿನ್ನ ಹೆಸರೇ ಇಟ್ಟಿದ್ದಾರೆ. ಖುಷಿನಾ? ಎಷ್ಟನೇ ಕ್ಲಾಸ್ ನೀನು? ಫಸ್ಟ್ ಸ್ಟ್ಯಾಂಡರ್ಡ್. ಯಾವ ಸ್ಕೂಲು? KMWA. ಓಕೆ, ಇವತ್ತು ಸ್ಕೂಲಿಗೆ ಚಕ್ಕರ್. ಓಕೆ, ಇದೇ ತರ ಖುಷಿಯಾಗಿ ಪಾರ್ಟಿಸಿಪೇಟ್ ಮಾಡಿ. ಬೆಂಗಳೂರಿಂದಾನೇ ಬಂದಿರೋದಲ್ಲ? ಬೆಂಗಳೂರಿಂದ. ಓಕೆ, ಎಲ್ರಿಗೂ ಆಲ್ ದ ಬೆಸ್ಟ್. ಚೆನ್ನಾಗಿ ಆಟ ಆಡಿ. ಪಿಂಕ್ ಫ್ಯಾಮಿಲಿ. ಯಾರು ಸಜೆಸ್ಟ್ ಮಾಡಿದ್ದು? ಖುಷಿ ನೀನಾ ಪಿಂಕ್ ಹಾಕೊಳ್ಳಿ ಎಲ್ರು ಅಂತ? ಓಕೆ, ಆಲ್ ದ ಬೆಸ್ಟ್ ಮತ್ತೊಂದ್ಸಲ ನಿಮಗೆ. ಓಕೆ, ಇವಾಗ ಖುಷಿ ಕುಟುಂಬ ಆಯ್ತು. ಖುಷಿ ಆದ್ಮೇಲೆ ಸುಖಿ. ಏನಿದು ಹೆಸರುಗಳಿಗೆ ಇಟ್ಕೊಂಡಿದ್ದೀರಾ? ಎಲ್ಲ ಮ್ಯಾಚ್ ಆಗ್ತಾ ಇದೆ. ಓಕೆ, ಸುಖಿ ಕುಟುಂಬದ ಪರಿಚಯ ಮಾಡ್ಕೊಡಿ. ನಮಸ್ತೆ ಮೇಡಮ್, ನನ್ನ ಹೆಸರು ಶ್ರೀಕಾಂತ್, ನನ್ನ ಧರ್ಮಪತ್ನಿ ಕುಸುಮ, ನಾದ್ನಿ ಕಾವ್ಯ, ನನ್ನ ಕಸಿನ್ ಮಂಜುಳಾ. ನಾವೆಲ್ಲರೂ ಬೆಂಗಳೂರಿಂದಾನೇ ಬಂದಿರೋದು. ಓಕೆ, ಸುಖಿ ಅಂದ್ರೆ ಸುಖವಾಗಿದ್ದೀವಿ. ಯಾವ ದೃಷ್ಟಿನೂ ಬೀಳದೆ ಇರಲಿ, ಆಯ್ತಾ? ಥ್ಯಾಂಕ್ ಯು. ಓಕೆ, ಬೆಂಗಳೂರಿಂದಾನೇ ಬಂದಿರೋದಿಲ್ಲ. ಈಗ 3ನೇ ಕುಟುಂಬ ಪ್ರಸನ್ನ ಕುಟುಂಬ. ಪ್ರಸನ್ನ ಕುಟುಂಬದ ಪರಿಚಯ ಮಾಡ್ಕೊಡಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅರ್ಚನಾ ಪರಂಜ್ಯೋತಿ ಕುಮಾರ್. ಇವರು ನನ್ನ ಗಂಡ ಡಾಕ್ಟರ್ ರವಿ ಜೆ. ನಾವಿಬ್ರು ದಂತ ವೈದ್ಯರು. ಅವ್ರು ನಮ್ಮ ತಾಯಿ ರೇಣುಕಾ ಪರಂಜ್ಯೋತಿ. ಅವ್ರು ನನ್ನ ದೊಡ್ಡಪ್ಪನ ಮಗ ಗಿರೀಶ್ ಅಂತ. ನಮ್ಮ ತಂದೆ ಹೆಸರು ಪ್ರಸನ್ನ ಕುಮಾರ್ ಅಂತ. ಅವ್ರ ಹೆಸರು ಇಟ್ಕೊಂಡಿದೀವಿ ಪ್ರಸನ್ನ ಕುಟುಂಬ ಅಂತ. ಓಕೆ, ಅಂದ್ರೆ ಮೂಲತಃ ಬೆಂಗಳೂರವ್ರೇನಾ? ಎಲ್ರು ಬೆಂಗಳೂರವ್ರೆ. ಓಕೆ, ಅಪ್ಪನ ಹೆಸರು ಇಟ್ಕೊಂಡಿದ್ರೆ ಅಪ್ಪನ ಆಶೀರ್ವಾದ ಇರ್ಲಿ. ಚೆನ್ನಾಗಿ ಆಟ ಆಡಿ. ಆಲ್ ದ ಬೆಸ್ಟ್ ಪ್ರಸನ್ನ ಕುಟುಂಬ. ಧನ್ಯವಾದಗಳು. ಓಕೆ, ಲಾಸ್ಟ್ಗೆ ಮೆಡಾ ಕುಟುಂಬ. ಕುಟುಂಬದ ಪರಿಚಯ ಆಗ್ಲಿ. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಪುನೀತ್ ಅಂತ, ನಾಗದೇವನಹಳ್ಳಿ, ಬೆಂಗಳೂರಿಂದ ಬಂದಿರೋದು. ನಮ್ಮ ಕುಟುಂಬ, ನಾನು HDFC ಬ್ಯಾಂಕಿನಲ್ಲಿ ವರ್ಕ್ ಮಾಡ್ತಿದ್ದೀನಿ. ನಮ್ಮ ತಂದೆಯವರು ಶೇಷಯ್ಯ ಶೆಟ್ಟಿ ಎಂದು. ಅವರು 40 ವರ್ಷಗಳಿಂದ ಸಗಟು ವ್ಯಾಪಾರ ಮಾಡ್ತಿದ್ದಾರೆ, ಸೀರೆಗಳ ಸಗಟು ವ್ಯಾಪಾರಿ. ನಮ್ಮ ತಾಯಿ ಗೃಹಿಣಿ. ಅವರು ರಾಮಕೃಷ್ಣ ಪರಮಹಂಸರ ಭಕ್ತರು. ಪ್ರತಿ ಶನಿವಾರ ಭಾನುವಾರ ರಾಮಕೃಷ್ಣ ಆಶ್ರಮಕ್ಕೆ ಹೋಗಿ ಅಲ್ಲಿ ಸೇವೆ ಸಲ್ಲಿಸ್ತಾರೆ. ಹಾಗೂ ನನ್ನ ತಮ್ಮ, ಅವನು ಕಾನ್ಸ್ಪೆಕ್ ಅನ್ನೋ ಕಂಪನಿಲಿ ಸೀನಿಯರ್ ಏರಿಯಾ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ನಮ್ಮ ಮೇಡಾ ಕುಟುಂಬ ಅಂದ್ರೆ ನಮ್ಮ ಕುಟುಂಬದ ಹೆಸರು, ಮನೆತನದ ಹೆಸರು, ಅದಕ್ಕೆ ಮೇಡಾ ಅಂತ ಇಟ್ಕೊಂಡಿದ್ವಿ. ಓಕೆ, ಅಂದ್ರೆ ಯಾವ ಊರು ನಿಮ್ದು? ನಮ್ದು ಕೊರಟಗೆರೆ ಹತ್ರ, ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನದ ಹತ್ರ. ಬಟ್ ಇಲ್ಲಿ ಬೆಂಗಳೂರಲ್ಲೇ ವಾಸವಾಗಿರೋದು. ಓಕೆ, ಸೊ ನಿಮ್ಗೂ ಕೂಡ ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ. ಚೆನ್ನಾಗಿ ಆಟ ಆಡಿ. ಓಕೆ, ಇಲ್ಲಿಗೆ ಇವಾಗ 4 ಕುಟುಂಬಗಳ ಪರಿಚಯ ಮಾಡ್ಕೊಂಡಿದ್ದಾಯ್ತು. ಇನ್ನೇನು ಆಟ ಸ್ಟಾರ್ಟ್ ಮಾಡ್ಬೇಡ. ಎಲ್ರಿಗೂ ಮತ್ತೊಂದ್ಸಲ ಆಲ್ ದ ಬೆಸ್ಟ್ ಹೇಳ್ತಾ ಶುರು ಮಾಡ್ಬಿಡ್ತೀನಿ. ಓಕೆನಾ? ನಮ್ಮ ಮೊದಲನೇ ಸುತ್ತು ಅದಲ್ ಬದಲ್. ಅದಲ್ ಬದಲ್ ಸುತ್ತು ಖುಷಿ ಕುಟುಂಬದಿಂದನೇ ಶುರು ಆಗುತ್ತೆ. ರೆಡಿ ಇದ್ದೀರಾ ಆಟ ಆಡೋದಕ್ಕೆ? ಓಕೆ, ರೆಡಿ ಇದೀವಿ, ಖುಷಿಯಾಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ತಡ ಮಾಡೋದು ಬೇಡ. ಖುಷಿ ಕುಟುಂಬಕ್ಕೆ ಅದಲ್ ಬದಲ್ನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಸೀತಿ ಪ್ರೀಸೂಯ. ಪ್ರೇಯಸಿ ಪ್ರೀತಿಸು. ಪ್ರೇಯಸಿ ಪ್ರೀತಿಸು. ಪ್ರೇಯಸಿ ಪ್ರೀತಿಸು ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಸರಿಯಾದ ಉತ್ತರ ಕೊಟ್ಟು 20 ಅಂಕನ ಗಳಿಸಿದೀರಾ. ಈಗ 2ನೇ ಅದಲ್ ಬದಲ್ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರ ರ ರ ದ ದ ಸ ಶ ವೇ ಗ. ಶರವೇಗದ ಸರದಾರ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ವೇಗವಾಗಿ ಕೊಟ್ರಿ, ಉತ್ತರ ಕರೆಕ್ಟ್ ಆಗಿದೆ. ಓಕೆ, 2 ಅದಲ್ ಬದಲ್ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 40 ಅಂಕನ ಗಳಿಸಿದ್ದಾರೆ. ಈಗ 3ನೇ ಪ್ರಶ್ನೆ ನೋಡೋಣ. 3ನೇ ಅದಲ್ ಬದಲ್ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್. ದೇ ಸಂ ವ ಗಿ ವೇ ತ ರು ನ ನ. ಸಂಗೀತವೇ ನನ್ನ ದೇವರು. ಸಂಗೀತವೇ ನನ್ನ ದೇವರು ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಓಕೆ, ಖುಷಿಯಾಗಿನೇ ಸ್ಟಾರ್ಟ್ ಮಾಡಿದ್ರು, ಅದು ಖುಷಿಯಾಗಿನೇ ಎಂಡ್ ಆಯ್ತು ನೋಡಿ. 3ಕ್ಕೆ 3 ಸರಿಯಾದ ಉತ್ತರ ಕೊಟ್ಟು 60 ಅಂಕನ ಗಳಿಸಿದ್ದೀರಾ.
ಓಕೆ, ಖುಷಿ ಕುಟುಂಬದ ಆಟ ನೋಡಿದ್ರಿ. ಈಗ ನಮ್ಮ ಸುಖಿ ಕುಟುಂಬ ಕೂಡ ರೆಡಿ ಆಗಿದ್ದಾರೆ. ರೆಡಿ ಇದ್ದೀರಾ? ಓಕೆ, ರೆಡಿ ಇದೀವಿ ಅಂತ ಹೇಳ್ತಾ ಇದಾರೆ. ಹಾಗಾದ್ರೆ ಪ್ರಶ್ನೆ ಕೇಳ್ಬಿಡೋಣ. ಅದಲ್ ಬದಲ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ಲಿ. ಸೆ ಬ ಆ ಬ ಗೋ ಮೀ ಸೆ ಗೋ. ಆಸೆಗೊಬ್ಬ ಮೀಸೆಗೊಬ್ಬ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಸರಿಯಾದ ಉತ್ತರ ಕೊಟ್ಟು 20 ಅಂಕನ ಗಳಿಸಿದ್ದಾರೆ. ಈಗ ಎರಡನೇ ಪ್ರಶ್ನೆ ನೋಡೋಣ. ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ಲಿ. ಬ ಕೋ ಲ ಕು ಗಮ್ ನು ಅ ಡ. ಅನುಕೂಲಕ್ಕೊಬ್ಬ ಗಂಡ. ಅನುಕೂಲಕ್ಕೊಬ್ಬ ಗಂಡ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಆಸೆಗೊಬ್ಬ ಮೀಸೆಗೊಬ್ಬ ಬಂತು, ಆಮೇಲೆ ಅನುಕೂಲಕ್ಕೊಬ್ಬ ಗಂಡ. ಓಕೆ, 40 ಅಂಕನ ಗಳಿಸಿದ್ದಾರೆ. ಈಗ ಮೂರನೇ ಪ್ರಶ್ನೆ ನೋಡೋಣ. ಮೂರನೇ ಅದಲ್ ಬದಲ್ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ಲಿ. ತೆ ಕೆ ತ ಕೆ ಮಾ ಳೆ ಭಾ ಳೆ ರ. ಇದು ಹಾಡಿನ ಸಾಲು. ಮಕ್ಕಳಿಲ್ಲ ಅಲ್ಲಿ. ಇಲ್ಲ ಕೇರಳ ಬರಲ್ಲ. ಸಮಯ ಮುಕ್ತಾಯವಾಗಿದೆ. ನಿಮ್ಮ ಮೊದಲನೇ ಸುಳಿವು ಈ ರೀತಿಯಾಗಿದೆ. ಅಭಿಮನ್ಯು ಸಿನಿಮಾದ ಗೀತೆ ಇದು. ಇದು ಹಾಡಿನ ಸಾಲು. ನಿಮ್ಮ ಎರಡನೇ ಸುಳಿವು ಯೇಸುದಾಸ್ ಮತ್ತು ಚಂದ್ರಿಕಾ ಗುರುರಾಜ್ ಈ ಗೀತೆಯ ಗಾಯಕರು. ಗೊತ್ತಾಗ್ತಾ ಅಲ್ವಾ? ಬೇರೆ ಯಾರಾದ್ರೂ ಹೇಳ್ತೀರಾ? ಭಾರತ ಮಾತೆ ಕೇಳೆ. ಎರಡಲೇ ಇದೆಯಲ್ಲ. ಇನ್ನ ಇದೆಯಲ್ಲ. ಕೇಳೆ ಕೇಳೆ ಭಾರತ. ನೋಡೋಣ ಈಗ ಸರಿಯಾದ ಉತ್ತರ ಯಾವುದು ಅಂತ. ಕೇಳೆ ಕೇಳೆ ಭಾರತ ಮಾತೆ. ಮೂರರಲ್ಲಿ ಎರಡಕ್ಕೆ ಸರಿಯಾದ ಉತ್ತರ ಕೊಟ್ಟಿದ್ದೀರಾ. ಈ ಹಾಡು ಕೇಳಿಲ್ವಾ? ಇಲ್ಲ, ಪರವಾಗಿಲ್ಲ. ಮೂರಲ್ಲಿ ಎರಡಕ್ಕೆ ಸರಿಯಾದ ಉತ್ತರವನ್ನ ಕೊಟ್ಟು 40 ಅಂಕನ ಗಳಿಸಿದ್ದೀರಿ. ಓಕೆ, ಇವಾಗ ಎರಡು ಕುಟುಂಬಗಳು ಆಟ ಆಡಿದ್ದನ್ನ ನೋಡಿದ್ರಿ. ಮೂರನೇ ಕುಟುಂಬಕ್ಕೆ ಹೋಗ್ಬಿಡೋಣ. ಪ್ರಸನ್ನ ಕುಟುಂಬ ರೆಡಿ ಇದ್ದೀರಾ? ಪ್ರಸನ್ನ ಕುಟುಂಬಕ್ಕೆ ಅದಲ್ ಬದಲ್ನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ರಿ. ನ ನ ಬ ನಿ ಮು ರೇ ನ ದಿ ರ. ಬಾರೆ ನನ್ನ ಮುದ್ದಿನ ರಾಣಿ. ಅವಾಗ್ಲೆಲ್ಲ ಜೋಶಾಗಿ ಹೇಳಿದ್ರಿ. ಬಾರೆ ನನ್ನ ಮುದ್ದಿನ ರಾಣಿ. ಬಾರೆ ನನ್ನ ಮುದ್ದಿನ ರಾಣಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಸರಿಯಾದ ಉತ್ತರವನ್ನ ಕೊಟ್ಟು 20 ಅಂಕನ ಗಳಿಸಿದ್ರ. ಈಗ ಎರಡನೇ ಪ್ರಶ್ನೆ ನೋಡೋಣ. ಎರಡನೇ ಅದಲ್ ಬದಲ್ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ಲಿ. ಪಂಚಮವೇದ. ಪಂಚಮವೇದ ಅಂತ ಪಟ್ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಸರಿಯಾದ ಉತ್ತರವನ್ನ ಕೊಟ್ಟು 40 ಅಂಕನ ಗಳಿಸಿದ್ದಾರೆ. ಮೂರನೇ ಅದಲ್ ಬದಲ್ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ಲಿ. ಲಿ ಆ ದ ನು ಟ ರ ತೋ ಗ ನ ಹು ನು ತೇ ವಂ. ಇದು ಹಾಡಿನ ಸಾಲು. ಅನುರಾಗದ ತೋಟದಲ್ಲಿ ಹೂವಂತೆ. ಅನುರಾಗದ ತೋಟದಲ್ಲಿ ಹೂವಂತೆ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಈ ಹಾಡಿನ ಸಾಲು ಕರೆಕ್ಟ್ ಆಗಿದೆಯಾ? ತೋಟದಲ್ಲಿ ಹೂವಂತೆ. ಮೂರರಲ್ಲಿ ಅರ್ಧನೂ ಕೊಡಲ್ವಾ? ಕಾಲು ಇಲ್ಲ. ಸೊ ಮೂರರಲ್ಲಿ ಎರಡು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ. 40 ಅಂಕನ ಗಳಿಸಿದ್ದಾರೆ. ಆಕ್ಚುಲಿ ಅದು ತುಂಬಾ ಟಫ್ ಇತ್ತು ಅಂತದ್ರಲ್ಲೂ ಗೆಸ್ ಮಾಡಿದಿರಲ್ಲ, ಅದಕ್ಕೆ ಚಪ್ಪಾಳೆ. ಪರವಾಗಿಲ್ಲ, ಇನ್ನ 3 ರೌಂಡ್ ಇರುತ್ತೆ. ನೀವು ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದೀರಾ, ಹಾಗಾಗಿ ಬಹಳ ಈಸಿ ಆಗಿಲ್ಲ, ಮಾರ್ಕ್ಸ್ನ ತಗೋತೀರಾ ಅಂತ ನಂಗೆ ಅನಿಸ್ತಾ ಇದೆ. ಓಕೆ, ಈಗ ಮೇಡಾ ಕುಟುಂಬ ರೆಡಿ ಇದ್ದೀರಾ? ಉ ಮ ನ ಥ ರ ಕಿ ಪ್ರ ಶ.
ಸಮಯ ಮುಕ್ತಾಯವಾಗಿದೆ. ನಿಮ್ಮ ಮೊದಲನೇ ಸುಳಿವು ಈ ರೀತಿಯಾಗಿದೆ. ಸುರೇಶ್ ಹೆಬ್ಳಿಕರ್ ಪ್ರಧಾನ ಪಾತ್ರದಲ್ಲಿ ನಟಿಸಿದ ಚಿತ್ರ. ಎರಡನೇ ಸುಳಿವು ಗಿರೀಶ್ ಕಾರ್ನಾಡ್ ಕೂಡ ಈ ಚಿತ್ರದಲ್ಲಿ ಇದ್ದಾರೆ. ಗೊತ್ತಾಗ್ತಿಲ್ವಾ? ಹೇಳ್ತೀರಾ? ಹೇಳಿ. ಪ್ರಥಮ ಉಷಾ ಕಿರಣ ಅಂತ. ಪ್ರಥಮ ಉಷಾ ಕಿರಣ ಸರಿಯಾದ ಉತ್ತರ. ಬಟ್ ನಿಮಗೆ ಅದು ಗೆಸ್ ಮಾಡಕ್ ಆಗ್ಲಿಲ್ಲ. ಪರವಾಗಿಲ್ಲ, ಇನ್ನ 2 ಪ್ರಶ್ನೆಗಳಿದೆಯಲ್ಲ. ಈಗ 2ನೇ ಪ್ರಶ್ನೆಗೆ ಹೋಗೋಣ. ಅದಲ್ ಬದಲ್ನ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಜ ಲ ಪು ನ ಫ ಯ ನ ರ ತ್ಯ ಸ ಶ್ರೀ. ನಿಧಾನಕ್ಕೆ ಡಿಸ್ಕಸ್ ಮಾಡಿ, ಅವ್ರಿಗೆ ಕೇಳುತ್ತೆ. ಶ್ರೀ ಸತ್ಯನಾರಾಯಣ ಪೂಜಾ ಫಲ. ಶ್ರೀ ಸತ್ಯನಾರಾಯಣ ಪೂಜಾ ಫಲ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾಗಿದೆ. ಸರಿಯಾದ ಉತ್ತರ ಕೊಟ್ಟು 20 ಅಂಕನ ಗಳಿಸಿದಿರಾ. ಈಗ 3ನೇ ಪ್ರಶ್ನೆಗೆ ಹೋಗೋಣ. 3ನೇ ಅದಲ್ ಬದಲ್ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್. ಲಿ ಮೇ ಮಾ ದಿ ಸ ಪ ದ ಹು ಕ ನಿ ಕ ತಿ. ಇದು ಹಾಡಿನ ಸಾಲು. ಸುಳಿವು ತಗೋತೀರಾ? ಕಾರ್ತಿಕ ಮಾಸ ಹುಣ್ಣಿಮೆ ದಿನ. ಕಾರ್ತಿಕ ಮಾಸ ಹುಣ್ಣಿಮೆ ದಿನ ತಗೊಳ್ಳೋದಾ? ಕಾರ್ತಿಕ ಮಾಸ ಹುಣ್ಣಿಮೆ ದಿನ ಅಂತ ಅವರು ಹಾಡಿನ ಸಾಲನ್ನ ಗೆಸ್ ಮಾಡಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಕಾರ್ತಿಕ ಮಾಸದಲ್ಲಿ ಹುಣ್ಣಿಮೆ ದೀಪ. ಸ್ವಲ್ಪ ಆಚೆ ಈಚೆ ಆಯ್ತು. ಓಕೆ, 3ರಲ್ಲಿ 1 ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕೊಟ್ಟು 20 ಅಂಕನ ಗಳಿಸಿದ್ರು. ಓಕೆ, ಮೊದಲನೇ ಸುತ್ತು ಇಲ್ಲಿಗೆ ಮುಕ್ತಾಯವಾಗಿದೆ. 2ನೇ ಸುತ್ತಿಗೆ ಹೋಗ್ಬೇಡ. ಯಾವುದು 2ನೇ ಸುತ್ತು? ನಕ್ಷತ್ರ. ಖುಷಿ ಕುಟುಂಬ ರೆಡಿ ಇದ್ದೀರಾ? ಓಕೆ, ನನ್ನ ಹತ್ರ ನಕ್ಷತ್ರಗಳ ಹೆಸರಿದೆ. ನಾನೇ ನಿಮ್ಮ ಹತ್ರಕ್ಕೆ ಬರ್ತೀನಿ. ಪ್ರೇಮ. ಈಗ ಪ್ರೇಮ ಅವರ ಕುರಿತಾದ ಪ್ರಶ್ನೆಗಳನ್ನ ನೋಡೋಣ. ಪ್ರೇಮ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಪ್ರೇಮ ಅವರ ಪೂರ್ಣ ಹೆಸರೇನು? ನಿಮ್ಮ ಮೊದಲ ಆಯ್ಕೆ ನೆರವಂಡ ಚೆಟ್ಟಿಚ ಪ್ರೇಮ. 2ನೇ ಆಯ್ಕೆ ಪ್ರೇಮ. ನೆರವಂಡ ಚೆಟ್ಟಿಚ ಪ್ರೇಮ. ನೆರವಂಡ ಚೆಟ್ಟಿಚ ಪ್ರೇಮ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಕೊಡವ ಸಮಾಜದ ನೆರವಂಡ ಫ್ಯಾಮಿಲಿಯಲ್ಲಿ ಪ್ರೇಮ ಹುಟ್ಟಿತು. ಈಗ 2ನೇ ಪ್ರಶ್ನೆಗೆ ಹೋಗೋಣ. ಪ್ರೇಮ ಅವರ ಕುರಿತಾದ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬಾ. ಪ್ರೇಮ ನಟನೆಯ ಮೊದಲ ಸಿನಿಮಾ ಯಾವುದು? ನಿಮ್ಮ ಮೊದಲ ಆಯ್ಕೆ ಸವ್ಯಸಾಚಿ. 2ನೇ ಆಯ್ಕೆ ಆಟ ಹುಡುಗಾಟ. ಸವ್ಯಸಾಚಿ. ಸವ್ಯಸಾಚಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಶಿವರಾಜ್ ಕುಮಾರ್ ನಟನೆಯ ಸವ್ಯಸಾಚಿ ಸಿನಿಮಾದ ಮೂಲಕ ಸಿನಿಮಾ ರಂಗ ಪ್ರವೇಶ ಮಾಡಿದ್ರು. 2 ಪ್ರಶ್ನೆಗೂ ಸರಿಯಾದ ಉತ್ತರ ಕೊಟ್ಟು 40 ಅಂಕನ ಗಳಿಸಿದ್ರೆ. ಈಗ 3ನೇ ಪ್ರಶ್ನೆಗೆ ಹೋಗೋಣ. ಪ್ರೇಮ ಅವರ ಕುರಿತಾದ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ತದೆ. ಅತ್ಯುತ್ತಮ ನಟಿ ರಾಜ್ಯ ಪ್ರಶಸ್ತಿಯನ್ನು ಪ್ರೇಮ ಪಡೆದಾಗ ಅವರು ಎಷ್ಟು ಸಿನಿಮಾಗಳಲ್ಲಿ ನಟಿಸಿದ್ರು? ನಿಮ್ಮ ಮೊದಲ ಆಯ್ಕೆ 2, ನಿಮ್ಮ 2ನೇ ಆಯ್ಕೆ 9. 2 ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ನಟಿಸಿದ 2ನೇ ಚಿತ್ರಕ್ಕೆ ಅವರಿಗೆ ರಾಜ್ಯ ಪ್ರಶಸ್ತಿ ಬಂತು. ಓಂ ಸಿನಿಮಾಗಾಗಿ ಪ್ರೇಮ ಪ್ರಶಸ್ತಿ ಪಡೆದ್ರು. ಓಕೆ, ಮೊದಲನೇ ಸುತ್ತಲ್ಲೂ 3 ಕರೆಕ್ಟ್ ಆಗಿ ಹೇಳಿದ್ರಿ. ಈ ಸುತ್ತಿನಲ್ಲೂ ಕೂಡ 3ಕ್ಕೆ 3 ಸರಿಯಾದ ಉತ್ತರ ಕೊಟ್ಟು 60 ಅಂಕನ ಗಳಿಸಿದ್ರು. ಓಕೆ, ಇವಾಗ ಸುಖಿ ಕುಟುಂಬ ರೆಡಿ ಇದ್ದೀರಾ? ಎತ್ತವರೇ ಚೇಂಜ್ ಆಗ್ಬಿಟ್ರು. ಯಾರು ಬಂದಿರ್ಬೋದು? ಶಿವರಾಜ್
ಸುಖಿ ಕುಟುಂಬಕ್ಕೆ ಶಿವರಾಜ್ ಕುಮಾರ್ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬಂತು. ಶಿವರಾಜ್ ಕುಮಾರ್ ನಟನೆಯ ಆನಂದ್ ಚಿತ್ರದ ನಿರ್ದೇಶಕ ಯಾರು? ನಿಮ್ಮ ಮೊದಲ ಆಯ್ಕೆ MS ರಾಜಶೇಖರ್, ಎರಡನೇ ಆಯ್ಕೆ ಸಿಂಗೀತಂ ಶ್ರೀನಿವಾಸರಾವ್. MS ರಾಜಶೇಖರ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ತಪ್ಪಾಗಿದೆ. ಸರಿಯಾದ ಉತ್ತರ ಸಿಂಗೀತಂ ಶ್ರೀನಿವಾಸರಾವ್. ರಥಸಪ್ತಮಿ ಸಿನಿಮಾವನ್ನು MS ರಾಜಶೇಖರ್ ನಿರ್ದೇಶನ ಮಾಡಿದ್ದಾರೆ. ಶಿವರಾಜ್ ಕುಮಾರ್ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಶಿವರಾಜ್ ಕುಮಾರ್ ನಟನೆಯ ರಣರಂಗ ಸಿನಿಮಾದ ನಿರ್ದೇಶಕ ಯಾರು? ಹಂಸಲೇಖ, ಎರಡನೇ ಆಯ್ಕೆ ಉಪೇಂದ್ರ ಕುಮಾರ್. ಸಂಗೀತ ನಿರ್ದೇಶಕರು ಯಾರು? ಹಂಸಲೇಖ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆ. ವಿ ಸೋಮಶೇಖರ್ ನಿರ್ದೇಶನದಲ್ಲಿ ಮೂಡಿಬಂದ ಈ ಚಿತ್ರ 1988ರಲ್ಲಿ ತೆರೆಗೆ ಬಂದಿದೆ. ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 20 ಅಂಕನ ಗಳಿಸಿದ್ರೆ. ಈಗ ಮೂರನೇ ಪ್ರಶ್ನೆಗೆ ಹೋಗ್ಬೇಡ. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬಂತು. ಶಿವರಾಜ್ ಕುಮಾರ್ ನಟನೆಯ ಸಂತೆಯಲ್ಲಿ ನಿಂತ ಕಬೀರ ಚಿತ್ರದ ನಿರ್ದೇಶಕ ಯಾರು? ಮೊದಲ ಆಯ್ಕೆ ಎಲ್ಲ ನಿರ್ದೇಶಕ ಸಂಗೀತ ನಿರ್ದೇಶಕರೇ ಇದೆ. ಮೊದಲ ಆಯ್ಕೆ ಇಂದ್ರಬಾಬು, ಎರಡನೇ ಆಯ್ಕೆ ರಘುರಾಮ್. ಶಿವರಾಜ್ ಕುಮಾರ್ ಅವ್ರು ಸಿಕ್ಕಾಗ ಅಂತ ಅಂದ್ರು. ಕಷ್ಟ ಆಗ್ತದೆ. ಇಂದ್ರಬಾಬು ಅಂತ ಉತ್ತರವನ್ನ ಕೊಟ್ಟಿದ್ರು. ಉತ್ತರ ಕರೆಕ್ಟ್ ಆಗಿದೆ. ರಘುರಾಮ್ ಅವರು ಚೆಲುವೆ ನಿನ್ನ ನೋಡಲು ಮಾಡಿದ್ರು. ಓಕೆ, ಹಾಗಾಗಿ ಇದನ್ನ ಗೆಸ್ ಮಾಡಿದ್ರು. ಕರೆಕ್ಟ್. ಅದೇ ಬಂತು ನೋಡಿ, ರಘುರಾಮ್ ಚೆಲುವೆಯೇ ನಿನ್ನೆ ನೋಡಲು ಚಿತ್ರದ ನಿರ್ದೇಶಕ. ಓಕೆ, 3ರಲ್ಲಿ 2 ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕೊಟ್ಟು 40 ಅಂಕನ ಗಳಿಸಿದೆ. ಎರಡು ಕುಟುಂಬಗಳ ಆಟನ ನೋಡಿದ್ರಿ. ಈಗ ಪ್ರಸನ್ನ ಕುಟುಂಬದ ಸರದಿ. ನಾನು ಹೋಗ್ಬಿಡ್ತೀನಿ. ಸುದೀಪ್, ನಮ್ಮ ಪ್ರಸನ್ನ ಕುಟುಂಬಕ್ಕೆ ಕಿಚ್ಚ ಸುದೀಪ್ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಸುದೀಪ್ ನಟನೆಯ ಈ ಕೆಳಗಿನ ಯಾವ ಚಿತ್ರ ಬಿಡುಗಡೆ ಆಗಿಲ್ಲ? ನಿಮ್ಮ ಮೊದಲನೇ ಆಯ್ಕೆ ಬ್ರಹ್ಮ, ಎರಡನೇ ಆಯ್ಕೆ ವಾಲಿ. ಬ್ರಹ್ಮ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. 1997ರಲ್ಲಿ ಈ ಚಿತ್ರಕ್ಕೆ ಮುಹೂರ್ತವಾಯಿತು, ಆದರೆ ಅದು ಚಿತ್ರೀಕರಣವಾಗಿ ಬಿಡುಗಡೆ ಆಗಲೇ ಇಲ್ಲ. 20 ಅಂಕನ ಗಳಿಸಿದ್ದಾರೆ. ಈಗ ಎರಡನೇ ಪ್ರಶ್ನೆ ನೋಡೋಣ. ಸುದೀಪ್ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಅವಳ ಒಲವನಗೆ ಇದು ಸುದೀಪ್ ನಟನೆಯ ಯಾವ ಸಿನಿಮಾದ ಗೀತೆ? ನಿಮ್ಮ ಮೊದಲ ಆಯ್ಕೆ ಚಂದು, ಎರಡನೇ ಆಯ್ಕೆ ನಂದಿ. ಚಂದು ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಗುರು ಕಿರಣ್ ಸಂಗೀತ ಸಂಯೋಜನೆಯ ಈ ಗೀತೆಯನ್ನು ರಾಜೇಶ್ ಕೃಷ್ಣನ್ ಹಾಡಿದ್ದಾರೆ. ಎರಡು ಪ್ರಶ್ನೆಗೂ ಸರಿಯಾದ ಉತ್ತರ ಕೊಟ್ಟು 40 ಅಂಕನ ಗಳಿಸಿದಿರಾ. ಈಗ ಮೂರನೇ ಪ್ರಶ್ನೆಗೆ ಹೋಗೋಣ. ಕಿಚ್ಚ ಸುದೀಪ್ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬಂತು. ಮೈ ಆಟೋಗ್ರಾಫ್ ಚಿತ್ರದಲ್ಲಿ ಸುದೀಪ್ ನಿರ್ವಹಿಸಿದ ಪಾತ್ರದ ಹೆಸರೇನು? ನಿಮ್ಮ ಮೊದಲ ಆಯ್ಕೆ ರಘು, ಎರಡನೇ ಆಯ್ಕೆ ಶಂಕರ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆ. ರಘು ಪಾತ್ರವನ್ನು ಸುದೀಪ್ ಶಾಂತಿ ನಿವಾಸ ಚಿತ್ರದಲ್ಲಿ ಪೋಷಿಸಿದ್ದಾರೆ. 3ಕ್ಕೆ 3 ಸರಿಯಾದ ಉತ್ತರವನ್ನ ಕೊಟ್ಟು 60 ಅಂಕನ ಗಳಿಸಿದ್ದೀರಾ. ಮೇಡಾ ಕುಟುಂಬ ರೆಡಿ ಇದ್ದೀರಾ? ಜಗ್ಗೇಶ್, ಮೇಡಾ ಕುಟುಂಬಕ್ಕೆ ಜಗ್ಗೇಶ್ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಜಗ್ಗೇಶ್ ನಟನೆಯ ಚೊಚ್ಚಲ ಸಿನಿಮಾ ಯಾವುದು? ಮೊದಲ ಆಯ್ಕೆ ಶ್ವೇತ ಗುಲಾಬಿ, ಎರಡನೇ ಆಯ್ಕೆ ಇಬ್ಬನಿ ಕರಗಿತು.
ಬಿ ಇಬ್ಬನಿ ಕರಗಿತು. ಇಬ್ಬನಿ ಕರಗಿತು ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಅನಂತ್ ನಾಗ್ ನಾಯಕನಾಗಿ ನಟಿಸಿರುವ ಈ ಸಿನಿಮಾದ ಮೂಲಕ ಜಗ್ಗೇಶ್ ಸಿನಿಮಾ ರಂಗಕ್ಕೆ ಪ್ರವೇಶ ಮಾಡಿದ್ರು. ಮೇಡಾ ಕುಟುಂಬಕ್ಕೆ ಜಗ್ಗೇಶ್ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬಂತು. ಜಗ್ಗೇಶ್ ನಟನೆಯ ಚೊಚ್ಚಲ ಸಿನಿಮಾ ಯಾವುದು? ನಿಮ್ಮ ಮೊದಲ ಆಯ್ಕೆ ಶ್ವೇತ ಗುಲಾಬಿ, ಎರಡನೇ ಆಯ್ಕೆ ಇಬ್ಬನಿ ಕರಗಿತು. ಇಬ್ಬನಿ ಕರಗಿತು. ಇಬ್ಬನಿ ಕರಗಿತು ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆ. ಅನಂತ್ ನಾಗ್ ನಾಯಕನಾಗಿ ನಟಿಸಿರುವ ಈ ಸಿನಿಮಾದ ಮೂಲಕ ಜಗ್ಗೇಶ್ ಸಿನಿಮಾ ರಂಗಕ್ಕೆ ಪ್ರವೇಶ ಮಾಡಿದ್ರು. ಜಗ್ಗೇಶ್ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಜಗ್ಗೇಶ್ ನಟನೆಯ ಸಿಬಿಐ ಶಿವ ಸಿನಿಮಾದ ನಾಯಕ ಯಾರು? ಮೊದಲನೇ ಆಯ್ಕೆ ಟೈಗರ್ ಪ್ರಭಾಕರ್, ಎರಡನೇ ಆಯ್ಕೆ ದೇವರಾಜ್. ಮೊದಲನೇದು ಟೈಗರ್ ಪ್ರಭಾಕರ್. ಟೈಗರ್ ಪ್ರಭಾಕರ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆ. ಈ ಸಿನಿಮಾದಲ್ಲಿ ಜಗ್ಗೇಶ್ ಅವರು ಚಂದ್ರು ಹೆಸರಿನ ಪಾತ್ರ ಮಾಡಿದ್ದಾರೆ. ಎರಡು ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 40 ಅಂಕನ ಗಳಿಸಿದ್ರ. ಈಗ ಮೂರನೇ ಪ್ರಶ್ನೆಗೆ ಹೋಗೋಣ. ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಜಗ್ಗೇಶ್ ನಟನೆಯ ಭೈರವ ಸಿನಿಮಾದ ನಾಯಕಿ ಯಾರು? ನಿಮ್ಮ ಮೊದಲ ಆಯ್ಕೆ ಊರ್ವಶಿ, ಎರಡನೇ ಆಯ್ಕೆ ನಂದಿನಿ ಸಿಂಗ್. ಬಿ ನಂದಿನಿ ಸಿಂಗ್. ನಂದಿನಿ ಸಿಂಗ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ. ರಾಜ್ ಕಿಶೋರ್ ನಿರ್ದೇಶನದಲ್ಲಿ ಮೂಡಿಬಂದ ಸಿನಿಮಾವಿದು. ವಜ್ರಮುನಿ ಸೇರಿದಂತೆ ಹಲವಾರು ಕಲಾವಿದರು ಈ ಸಿನಿಮಾದಲ್ಲಿದ್ದಾರೆ. ಸೊ 3ಕ್ಕೆ 3 ಸರಿಯಾದ ಉತ್ತರ ಕೊಟ್ಟು 60 ಅಂಕನ ಗಳಿಸಿದ್ರ. ಇದೇ ಖುಷಿಗೆ ಜಗ್ಗೇಶ್ ಅವ್ರ ಡೈಲಾಗ್ ಏನಾದ್ರು ಹೇಳ್ತೀರಾ? ಸೂಪರ್, ಈಸಿ ಆಗಿತ್ತು, ಕರೆಕ್ಟ್ ಆಗಿ ಹೇಳಿದ್ದಾರೆ. ಮೂರನೇ ಸುತ್ತಿಗೆ ಹೋಗ್ಬಿಡೋಣ. ಚಿತ್ರ ಜಗತ್ತು. ಓಕೆ, ಚಿತ್ರ ಜಗತ್ತು ಸುತ್ತನ ಶುರು ಮಾಡ್ಬಿಡೋಣ. ಮೂರನೇ ಸುತ್ತು ಚಿತ್ರ ಜಗತ್ತು. ಖುಷಿ ಕುಟುಂಬಕ್ಕೆ ಚಿತ್ರ ಜಗತ್ತು ಸುತ್ತಿನಲ್ಲಿ ಮೊದಲನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಇಬ್ಬರು ನಟರ ಫೋಟೋ ಇದೆ. ಯಾರು ಆ ಇಬ್ಬರು ನಟರು ಅಂತ ಹೇಳಿ? ರಾಜೇಶ್ ಲೋಕೇಶ್. ರಾಜೇಶ್ ಮತ್ತು ಲೋಕೇಶ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ರಾಜೇಶ್ ಲೋಕೇಶ್ ಸರಿಯಾದ ಉತ್ತರ. ಸರಿಯಾದ ಉತ್ತರವನ್ನ ಕೊಟ್ಟು 20 ಅಂಕನ ಗಳಿಸಿದ್ದೀರಾ. ಈಗ ಎರಡನೇ ಪ್ರಶ್ನೆಗೆ ಹೋಗೋಣ. ಎರಡನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಎರಡು ಫೋಟೋನ ಸೇರಿಸಿ ಯಾವ ಚಿತ್ರದ ಹೆಸರಾಗುತ್ತೆ ಅಂತ ಹೇಳಬೇಕು. ಕಾಫಿ ತೋಟ. ಕಾಫಿ ತೋಟ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ದೊಡ್ಡ ಮನೆ ಎಸ್ಟೇಟ್. ಎರಡನೇದಕ್ಕೆ ಸರಿಯಾಗಿ ಉತ್ತರ ಕೊಡಕ್ಕಾಗ್ಲಿಲ್ಲ. ಈಗ ಮೂರನೇ ಪ್ರಶ್ನೆಗೆ ಹೋಗೋಣ. ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಫೋಟೋ ಬರ್ತಾ ಇದೆ, ಅದರಲ್ಲಿ ಕ್ವೆಶ್ಚನ್ ಮಾರ್ಕ್ ಹಾಕಿದೀವಲ್ಲ, ರೌಂಡ್ ಅಪ್ ಮಾಡಿ ಆ ನಟ ಯಾರು ಅಂತ ಹೇಳಬೇಕು. ಪುನೀತ್ ರಾಜ್ಕುಮಾರ್. ಪುನೀತ್ ರಾಜ್ಕುಮಾರ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಪರಮಾತ್ಮ ಚಿತ್ರದ್ದು ಸರಿಯಾದ ಉತ್ತರ. ಮೂರಲ್ಲಿ 2ಕ್ಕೆ ಮೊದಲನೇ ತಪ್ಪು ಉತ್ತರ ಕೊಟ್ಟಿದ್ದಿಲ್ಲ ಅನ್ಸುತ್ತೆ ನೀವಲ್ಲ, ಫಸ್ಟ್ ರೌಂಡ್ ಇಂದಾನು. 3ರಲ್ಲಿ 2ಕ್ಕೆ ಸರಿಯಾದ ಉತ್ತರವನ್ನ ಕೊಟ್ಟು 40 ಅಂಕನ ಗಳಿಸಿದ್ದಾರೆ. ಓಕೆ, ಇವಾಗ ಸುಖಿ ಕುಟುಂಬ ರೆಡಿ ಇದ್ದೀರಾ? ನಮ್ಮ ಸುಖಿ ಕುಟುಂಬಕ್ಕೆ ಚಿತ್ರ ಜಗತ್ತು ಸುತ್ತಿನಲ್ಲಿ ಮೊದಲನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಇಬ್ಬರು ನಟರ ಫೋಟೋ ಇದೆ. ಆ ಇಬ್ಬರು ನಟರು ಯಾರು ಅಂತ ಹೇಳಬೇಕು. ತಬಲಾ ನಾಣಿ, ಸಾಧು ಕೋಕಿಲ. ಸಾಧು ಕೋಕಿಲ, ತಬಲಾ ನಾಣಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ತಬಲಾ ನಾಣಿ ಉತ್ತರ ಸರಿಯಾಗಿದೆ. ಸಾಧು ಕೋಕಿಲ ಉತ್ತರ ಕೂಡ ಸರಿಯಾಗಿದೆ. ಸರಿಯಾದ ಉತ್ತರನ ಕೊಟ್ಟು 20 ಅಂಕನ ಗಳಿಸಿದ್ದಾರೆ. ಈಗ ಎರಡನೇ ಪ್ರಶ್ನೆಗೆ ಹೋಗೋಣ.
ಅವ್ರಿಗೆ ಉತ್ತರ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸರಿಯಾದ ಉತ್ತರ ಈಗ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ. ಕಪ್ಪು ಕೊಳ. ಅದೇ ಕಪ್ಪುಗಿತ್ತಲ್ಲ, ಅದು ಡಾರ್ಕ್. ಅದಕ್ಕೆ ಅದನ್ನ ಕತ್ಲೆ ಮಾಡಿನಿ. ಓಕೆ, ಈಗ ಮೂರನೇ ಪ್ರಶ್ನೆಗೆ ಹೋಗೋಣ. ಮೂರನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರ್ಲಿ. ಇವನ್ ಯಾರಪ್ಪ? ರಚಿತಾರನಾಥ್. ಈ ನಟ ಯಾರು ಅಂತ ಹೇಳ್ಬೇಕು. ಅದೇ ಮುರಳಿ. ಶ್ರೀಮುರಳಿ. ಶ್ರೀಮುರಳಿ. ಅವಳದು ಅದು ಶ್ರೀಮುರಳಿ ತಗೊಳ್ಳೋದಾ? ಶ್ರೀಮುರಳಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ ರಥಾವರ ಚಿತ್ರದ್ದು. 3ರಲ್ಲಿ 2ಕ್ಕೆ ಸರಿಯಾದ ಉತ್ತರವನ್ನ ಕೊಟ್ಟು 40 ಅಂಕನ ಗಳಿಸಿದ್ದೀರಾ. ಓಕೆ, ಇಬ್ಬರ ಆಟವನ್ನ ನೋಡಿದ್ರಿ. ಈಗ ಪ್ರಸನ್ನ ಕುಟುಂಬ ರೆಡಿ ಇದ್ದೀರಾ? ರೆಡಿ. ಪ್ರಸನ್ನ ಕುಟುಂಬಕ್ಕೆ ಚಿತ್ರ ಜಗತ್ತು ಸುತ್ತನಲ್ಲಿ ಮೊದಲನೇ ಪ್ರಶ್ನೆಗೆ ಸಂಬಂಧಪಟ್ಟದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಅನಂತ್ ನಾಗ್ ಮತ್ತೆ ಗಿರೀಶ್ ಕಾರ್ನಾಡ್. ಅನಂತ್ ನಾಗ್ ಮತ್ತು ಗಿರೀಶ್ ಕಾರ್ನಾಡ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಗಿರೀಶ್ ಕಾರ್ನಾಡ್ ಸರಿಯಾಗಿದೆ, ಅನಂತ್ ನಾಗ್ ಕೂಡ ಸರಿಯಾಗಿದೆ. ಸರಿಯಾದ ಉತ್ತರ ಕೊಟ್ಟು 20 ಅಂಕನ ಗಳಿಸಿದಿರಾ. ಈಗ 2ನೇ ಪ್ರಶ್ನೆ ನೋಡೋಣ. 2ನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಮಿಂಚಿನ ಓಟ. ಮಿಂಚಿನ ಓಟ. ಮಿಂಚಿನ ಓಟ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಸರಿಯಾದ ಉತ್ತರವನ್ನ ಕೊಟ್ಟು 40 ಅಂಕನ ಗಳಿಸಿದ್ರ. ಈಗ 3ನೇ ಪ್ರಶ್ನೆಗೆ ಹೋಗೋಣ. 3ನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಶ್ರುತಿ ಹರಿಹರನ್. ಶ್ರುತಿ ಹರಿಹರನ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಓ, ರಚಿತಾರಾಮ್. ಮ್ಯಾಟ್ನಿ ಚಿತ್ರದ್ದು. 3ರಲ್ಲಿ 2 ಪ್ರಶ್ನೆಗಳಿಗೆ ಸರಿಯಾದ ಉತ್ತರನ ಕೊಟ್ಟಿದ್ದೀರಾ. 40 ಅಂಕನ ಗಳಿಸಿದ್ದೀರಾ. ಮೇಡ ಕುಟುಂಬಕ್ಕೆ ಚಿತ್ರ ಜಗತ್ತು ಸುತ್ತನಲ್ಲಿ ಮೊದಲನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಇಬ್ಬರು ನಟರ ಫೋಟೋ ಇದೆ. ಮೈಸೂರು ಲೋಕೇಶು. ಇನ್ನೊಂದು ಗೊತ್ತಾಗ್ತಾ ಇಲ್ವಾ? ಓಕೆ, ಒಂದು ಮಾತ್ರ ಉತ್ತರ ಕೊಟ್ಟಿದ್ದಾರೆ, ಮೈಸೂರು ಲೋಕೇಶ್ ಅಂತ. ಸರಿಯಾದ 2 ಉತ್ತರಗಳು ಸ್ಕ್ರೀನ್ ಮೇಲೆ ಬರಲಿ. ಸತ್ಯಜಿತ್. ಸೊ 2ರಲ್ಲಿ ನೀವು 1ನ ಗೆಸ್ ಮಾಡಿರೋದ್ರಿಂದ 10 ಅಂಕ ಸಿಗ್ತಾ ಇದೆ. ಓಕೆ, ಈಗ 2ನೇ ಪ್ರಶ್ನೆಗೆ ಹೋಗೋಣ. 2ನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಅದೇ ಕಣ್ಣು. ಯಾವುದು? ಅದೇ ಕಣ್ಣು. ಅದೇ ಕಣ್ಣು ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಅಯ್ಯೋ, ಅಲ್ಲ 6 ಕಣ್ಣಿತ್ತಲ್ಲ. 1 ಹೆಣ್ಣು 6 ಕಣ್ಣು ಸರಿಯಾದ ಉತ್ತರ. ಅವರು ಅದೇ ದೃಷ್ಟಿ ಅಂದ್ರಲ್ಲ, ಅದೇ ಕಣ್ಣು. ಓಕೆ, ಈಗ 3ನೇ ಪ್ರಶ್ನೆ ನೋಡೋಣ. 3ನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಆ ನಟ ಯಾರು ಅಂತ ಹೇಳಬೇಕು. ನಿಮ್ಮ ಉತ್ತರ? ಜಗ್ಗೇಶ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ ತರ್ಲೆ ನನ್ ಮಗ ಚಿತ್ರದ್ದು. ಈ ಒಂದು ಸುತ್ತಿನಲ್ಲಿ ನೀವು ಒಟ್ಟಾರೆಯಾಗಿ ಗಳಿಸಿರೋದು 30 ಅಂಕಗಳು. ಇಲ್ಲಿಗೆ ಇವಾಗ 3 ಸುತ್ತುಗಳು ಕೂಡ ಮುಕ್ತಾಯವಾಗಿದೆ. 4ನೇ ಸುತ್ತು ನಟ ಭಯಂಕರ ಸುತ್ತಿಗೆ ಹೋಗೋಣ. ನೋಡೋಣ ಯಾರ್ಯಾರು ಹೇಗೆ ಆಕ್ಟ್ ಮಾಡ್ತೀರಾ.
ಅವ್ರು ಹೇಳಿದಾಗ 2 ಕಣ್ಣು ಸಾಲತ್ತಾ ಅಥವಾ 6 ಕಣ್ಣುಗಳು ಬೇಕಾ? 6 ಕಣ್ಣು ಬೇಕಾಗ್ಬೋದು ಅನ್ಸುತ್ತೆ. ನಿಮ್ಗಳ ನಟನೆ ನೋಡೋದಕ್ಕೆ ಬಹಳ ಮಜವಾಗಿರುತ್ತೆ. ಯಾರು ಹೇಗೆ ಆಕ್ಟ್ ಮಾಡ್ತಾರೆ, ಉಳಿದವ್ರು ಹೇಗೆ ಗೆಸ್ ಮಾಡ್ತಾರೆ ನೋಡೇ ಬಿಡೋಣ. ಆದ್ರೆ ಅದಕ್ಕಿಂತ ಮುಂಚೆ ಶುರು ಮಾಡ್ಬೇಕಲ್ಲ ಸುತ್ತನ. 4ನೇ ಸುತ್ತು ನಟ ಭಯಂಕರ. ಓಕೆ, ನಟ ಭಯಂಕರ ಸುತ್ತು ಕೂಡ ಖುಷಿ ಕುಟುಂಬದಿಂದಾನೇ ಆರಂಭ ಆಗ್ತಾ ಇದೆ. ಯಾರು ಬರ್ತಾ ಇದಾರೆ ಆಕ್ಟ್ ಮಾಡೋದಕ್ಕೆ? ಬನ್ನಿ. ನಿಮ್ಮ ಸಮಯ ಈಗ ಶುರುವಾಗಿದೆ. ಎರಡನೇದು ಮೀಸೆ ಹೀರೋ. ಕಾಲೇಜ್ ಹೀರೋ. ಎಸ್, ಕಾಲೇಜ್ ಹೀರೋ ಸರಿಯಾದ ಉತ್ತರ. ನಿಮ್ಮ ಸಮಯ ಈಗ ಶುರುವಾಗಿದೆ. ಸೆಕೆಂಡ್ ಒನ್ ಅಜ್ಜಿ ಮುದುಕಿ ಅಜ್ಜ ಮುದುಕ ಮ್ಯಾಜಿಕ್ ಅಜ್ಜಿ ತಾತ ಮೊದಲನೇದು ಕೈವಾರ ತಾತಯ್ಯ ಅರ್ಧ 3 ವರ್ಡ್ 3 ಲೆಟರ್ ಫಸ್ಟ್ ಲೆಟರ್ ಕು ಕ ಕೈ ಕೆ ಹೇಳಿ ಹಾಗೆ ಕೆ ಹೇಳಿ. ಕೋ ಹಾ, ಅದಾದ್ಮೇಲೆ ಯಾವುದು? ಕೌ ಹುಡುಗ ಹೀರೋ ಹೀರೋ ಪ್ರಭಾಕರ್ ಪ್ರಭಾಕರ್ ಮೂವಿ ತಾತ ಬೊಂಬಾಟ್ ತಾತ ಹತ್ರದಲ್ಲೇ ಇದ್ದೀರಾ. ಸೂಪರ್ ತಾತ. ಸಮಯ ಮುಗ್ದಿದೆ. ನಿಮ್ಮ ಮೊದಲ ಸುಳಿವು ಅದೇ ಪ್ರಭಾಕರ್ ನಟನೆಯ ಚಿತ್ರ. 2ನೇ ಸುಳಿವು ಅಪ್ಪನ ಅಪ್ಪ ನೆನಪಾಗ್ತಾರೆ. ಮುತ್ತಾತ ಅದೇ ಹತ್ರದಲ್ಲೇ ಇದ್ರಿ, ಗೊತ್ತಾಗ್ತಾ ಇಲ್ವಾ? ಹೇಳ್ತೀರಾ? ಓಕೆ, ಈಗ ಸರಿಯಾದ ಉತ್ತರ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ. ಕಿಲಾಡಿ ತಾತ. ಅವ್ರ ಕೀ ಅಂತ ಅಲ್ಲಿ ತನಕ ಬರ್ಬೇಕಿತ್ತು, ನೀವು ಕೂ ಕೆ ಕೈಗೆ ಹೋಗಿದ್ರಿ. ಪರವಾಗಿಲ್ಲ, ಪ್ರಯತ್ನ ಪಟ್ಟಿದ್ದೀರಾ. ನಿಮ್ಮ ಸಮಯ ಈಗ ಶುರುವಾಗಿದೆ. ನೀನು ನಾನು ನೀನೇ ನಾನು ನನ್ನ ನೀನೇ ನನ್ನ ಪ್ರೇಯಸಿ ನಿನ್ನೆ ನನ್ನ ಪ್ರೀತಿಸಿ ಹೃದಯ ನೀನೇ ನನ್ನ ಕರೆಕ್ಟಾ ನೀನೇ ನನ್ನ ಪ್ರೇಯಸಿ ನೀನೇ ನನ್ನ ಕುಯ್ಯೋಳ ಪ್ರಾಣ ನೀನೇ ನನ್ನ ಜೀವ ಅಲ್ಲ ಜೀವಕ್ಕೆ ಈ ಥರನ ಜೀವ ತೆಗಿಯೋದು ಅಂತ ಹೇಳಲ್ವಾ? ಅಲ್ಲ ಸಾಯಿಸ್ತಾ ಇದೆಯಾ ನೀನು? ಜೀವ ತೆಗಿಯೋದು ಅಂತಾರಲ್ಲ ಅದಕ್ಕೆ. ಓಕೆ, ನೀವು 3ರಲ್ಲಿ 2ಕ್ಕೆ ಸರಿಯಾದ ಉತ್ತರನ ಕೊಟ್ಟು 40 ಅಂಕನ ಗಳಿಸಿದ್ದೀರಾ. ಓಕೆ, ಇವಾಗ ಸುಖಿ ಕುಟುಂಬದಿಂದ ಯಾರು ಬರ್ತಾ ಇದ್ದಾರೆ? ನಿಮ್ಮ ಸಮಯ ಈಗ ಶುರುವಾಗಿದೆ. ಆಗಿಲ್ಲ. ಜೋಗಿಯ ಕತ್ತಿ ಫೈಟಾ ಎಷ್ಟು ಲೆಟರು? 1 ವರ್ಡ್ 4 ಲೆಟರ್. ಮೊದಲನೇ ಲೆಟರ್ ಬಾ. ಬಾ ನನ್ನ ಫೈಟಿಂಗ್ ಆಡೋದ ಮೂವಿ ಜೋಗಿಯ ಒಂದು ಯಾವುದೋ ಒಂದು ರಾಜಂದು ಮೂವಿ ತರದಪ್ಪ. ಒಂದು ಯಾವುದೋ ಒಂದು ಕತ್ತಿರೋ ಒಂದು ಮೂವಿ ಸಾಂಗ್ ಇದೆ ನೋಡು, ಶಿವರಾಜ್ ಕುಮಾರ್. ಕುಮಾರರಾಮ
ಗಂಡದಲ್ಲಿ ಕುಮಾರ ಅದಕ್ಕಿಂತ ಮುಂಚೆ ಕತ್ತಿ ವರ್ಷನಾ ಫೈಟಿಂಗ. ಸಮಯ ಮುಕ್ತಾಯವಾಗಿದೆ. ನಿಮ್ಮ ಮೊದಲನೇ ಸುಳಿವು ಶಿವರಾಜ್ ಕುಮಾರ್ ನಟನೆಯ ಸಿನಿಮಾ. ಶಿವರಾಜ್ ಕುಮಾರ್ ಅಂತ ಹೇಳಿದ್ವಿ, ಮುಂದೆ ಈ ಹಾಡು ಕೂಡ ಫೇಮಸ್. ಜೋಗಯ್ಯ ಎರಡನೇದು ಸುಳಿವು. ಅದೇ ಜೋಗಿ ಹೊಡಿಮಗ 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 ಬೇಡ ಬೇಡ ಹೇಳ್ತೀರಾ? ಎಸ್, ಸರಿಯಾದ ಉತ್ತರ ರಣರಂಗ. ರಣರಂಗ ತೋರ್ಸ್ಬೇಕಲ್ಲ. ಸರಿಯಾದ ಉತ್ತರ ರಣರಂಗ. ಬಟ್ ಪ್ರಯತ್ನ ಪಟ್ಟರು ಆಗ್ಲಿಲ್ಲ. ಎರಡನೇ ಪ್ರಶ್ನೆಗೆ ಹೋಗ್ಬಿಡೋಣ. ನಿಮ್ಮ ಸಮಯ ಈಗ ಶುರುವಾಗುತ್ತೆ. ಶಾಂತಿ. ಓಂ ಶಾಂತಿ. ಎರಡು ವರ್ಡ್. ಮೊದಲನೇ ಓಂ, ಶಾಂತಿ. ಶಾಂತಿ ಕರೆಕ್ಟ್. ಶಾಂತಿ ನಿವಾಸ. ಶಾಂತಿ ನಿವಾಸ ಉತ್ತರ ಕರೆಕ್ಟ್ ಆಗಿದೆ. ಓಕೆ, ಸರಿಯಾಗಿ ಗೆಸ್ ಮಾಡಿ 20 ಅಂಕನ ಗಳಿಸಿದ್ದಾರೆ. ಸಮಯ ಈಗ ಶುರುವಾಗಿದೆ. ಹಾಡು. ಹಾಡು ಎಷ್ಟು ಬರುತ್ತೆ? 4 ಬರುತ್ತೆ. ಮೊದಲನೇದು ಇಷ್ಟೇನಾ? ಈಗ ಇದೆ ಬಾಯಿ ಬಿಡೋಗಿಲ್ಲ. ಎರಡನೇದು ಬಾಯಿ ಬಿಡೋಗಿಲ್ಲ. ಹಾಡಿದ್ದೆ ಹಾಡು. ಬಾಯಿ ಬಿಡೋ ಆಗಿಲ್ಲ. ಈ ರಾಗ ಅನುರಾಗ. ಈಗ ಅದೇ ರಾಗ, ಅದೇ ರಾಗ, ಅದೇ ರಾಗ, ಅದೇ ರಾಗ. ಸರಿಯಾಗಿ ಉತ್ತರವನ್ನ ಕೊಟ್ಟು 40 ಅಂಕನ ಗಳಿಸಿದ್ದಾರೆ. ಓಕೆ, ಪ್ರಸನ್ನ ಕುಟುಂಬ ರೆಡಿ ಇದ್ದೀರಾ? ಯಾರು ಬರ್ತಾ ಇದ್ದಾರೆ? ನಿಮ್ಮ ಸಮಯ ಈಗ ಶುರುವಾಗಿದೆ. ಒಂದೇ ಪದ. ನಾನು ನೀನು. ಗಂಡ. ನೀನೇ ನನ್ನ ಗಂಡ. ಮದುವೆ. ಪತಿ. ಪತಿ ಪತ್ನಿ. ಹಾ. ಪ್ರೀತಿ. ಗಂಡ ಮದುವೆ. ಕಂಕಣ. ಕಂಕಣ. ಮಡದಿ. ಮಡದಿ. ಹೆಂಡತಿ. ನಾನು ನನ್ನ ಹೆಂಡತಿರು. ಬಿಳಿ ಹೆಂಡತಿ. ಹೆಂಡತಿಗೆ ಹೇಳ್ಬೇಡ. ಹೆಂಡತಿಗೆ ಹೇಳ್ಬೇಡ. ಹೆಂಡತಿಗೆ ಹೇಳ್ಬೇಡಿ. ಹೆಂಡತಿಗೆ ಹೇಳ್ಬೇಡಿ. ಸಮಯ ಮುಗಿದ ಮೇಲೆ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆ. ನಿಮ್ಮ ಸಮಯ ಈಗ ಶುರುವಾಗಿದೆ. 2 ಪದ. ಓಕೆ, ಎರಡನೇದು 2 ರೇಖೆ. ರೇಖೆ. ಗರುಡ ರೇಖೆ. ಮೊದಲನೇದು. ನಾನು. ನಂದು. ಹೃದಯ. ಎರಡನೇ ರೇಖೆ. ಯಾವ್ಯಾವ ರೇಖೆ ಬರುತ್ತೆ ಹೇಳಿ. ಒಂದನೇದು. ಮೊದಲನೇ ಆ. ಎರಡನೇ ರೇಖೆ. ಎರಡನೇದು ನದಿ. ಸರೋವರ. ತೀರ. ದಾರಿ. ದಾರಿ. ಅಲ್ಲ. ಓಕೆ, ಮೊದಲನೇ ಸುಳಿವು ರೇಣುಕಾ ಶರ್ಮಾ ನಿರ್ದೇಶನದ ಚಿತ್ರ. ಅನುಪಮ. ಎರಡನೇ ಸುಳಿವು ಅವರು ಪುಣ್ಯವಂತರು.
ಹತ್ರದಲ್ಲೇ ಇದ್ರು. ಆಕಾಶ ಸರಿಯಾದ ಉತ್ತರ ಹೇಳ್ತೀರಾ? ಆಕಾಶ ಅದೃಷ್ಟ. ಅದೃಷ್ಟ. ಹೇಳಿದ್ರಿ. ದಾರಿ ಎಲ್ಲ ಬಂದಿತ್ತು ತಾನೆ. ಸರಿಯಾದ ಉತ್ತರ ಅದೃಷ್ಟ ರೇಖೆ. ನೀವು ಅದನ್ನ ಬಿಟ್ಟೇ ಬಿಡ್ತಾ ಇದ್ರಿ. ಅವರು ದಾರಿ ತೋರಿಸ್ತಾ ಇದ್ರು. ಇಲ್ಲ ಸೇರಿ ಅದೃಷ್ಟ ಅಂತ ಹೇಳ್ತೀರಾ ಅಂತ. ನೀವು ಅದ್ ಬಿಟ್ಟು ಮತ್ತೆ ಬೇರೆ ಕಡೆ ಹೋಗ್ತಾ ಇದ್ರಿ ಸರೋವರ ಅಂತ. ನಿಮ್ಮ ಸಮಯ ಈಗ ಶುರುವಾಗಿದೆ. ನೋಡ್ಕೊಂಡ್ರಾ? ಎರಡು ಪದ. ಎರಡನೇದು ಹಾಡು. ರಾಗ. ಕವಿತೆ. ಹಾಡು, ಸಂಗೀತ, ಬರೆಯೋದು, ಬರಹ. ಹಾಡುಗಾರ. ಮೊದಲನೇದು ಕನ್ನಡ. ಕವಿತೆ. ಕವಿ. ಕವನ, ಹಾಡು, ಸಂಗೀತ, ರಾಗ. ಇಲ್ಲ ಕವಿತೆ, ಕನ್ನಡ. ಸಮಯ ಮುಕ್ತಾಯವಾಗಿದೆ. ನಿಮ್ಮ ಸುಳಿವು ಈ ರೀತಿಯಾಗಿದೆ. ಕವಿಗಳ ಕಾಣಿಕೆ ಮೊದಲನೇ ಸುಳಿವು. ಎರಡನೇ ಸುಳಿವು ಪ್ರಭಾಕರ್ ನಟನೆಯ ಚಿತ್ರ. ನನ್ನ ಹೆಸರೇ ಇದೆ. ಸರಿಯಾದ ಉತ್ತರ ಹೊಸ ಕಾವ್ಯ. 3ರಲ್ಲಿ 1ಕ್ಕೆ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. 20 ಅಂಕನ ಗಳಿಸಿದ್ದೀರಾ. ಬಟ್ ವೆಲ್ ಟ್ರೈಡ್. ಮೇಡಾ ಕುಟುಂಬದಿಂದ ಯಾರು ಬರ್ತಾ ಇದ್ದಾರೆ? ಇದೇ ತಗೋಬೇಕು. ಓಕೆ, ನಿಮ್ಮ ಸಮಯ ಈಗ ಶುರುವಾಗಿದೆ. ಫ್ಯಾಮಿಲಿ, ಕುಟುಂಬ. ಕುಟುಂಬಕ್ಕೆ ಇನ್ನೊಂದೇನಂತಾರೆ? ಜೊತೆಲಿರೋದು, ಎಲ್ಲರೂ ಜೊತೆಲಿರೋದು ಕುಟುಂಬ. ಕುಟುಂಬಕ್ಕೆ ಇನ್ನೊಂದು ಪದ. ಕನ್ನಡದಲ್ಲೇ ಸಂಸಾರ. ನಮ್ಮ ಸಂಸಾರ ಫಸ್ಟ್ ವರ್ಡು. ಓಕೆ, ಸಂಸಾರ ಸಾಗರ. ಸಂಸಾರ ನೌಕೆ. ಸಂಸಾರ ನೌಕೆ ಸರಿಯಾದ ಉತ್ತರ. 20 ಅಂಕನ ಗಳಿಸಿದ್ದೀರಾ. ನಿಮ್ಮ ಸಮಯ ಈಗ ಶುರುವಾಗಿದೆ. ಎಷ್ಟು ವರ್ಡ್ ಇದೆ? ಒಂದೇ ವರ್ಡು. ಹಳೆ ಫಿಲಮ್ಮ, ಹೊಸದ? ಹೀರೋ. ಭಯಕ್ಕೆ ಇನ್ನೊಂದು ಪದ. ಹೆದರಿಕೆಗೆ ಇನ್ನೊಂದು ಪದ. ಏನಿದೆ? ಹೆದರಿಕೆ, ಭಯ. ಫಸ್ಟ್ ವರ್ಡ್ ಒಂದು 3. ಲಾಸ್ಟ್ ಒನ್ ಸೇಮ್. ಸೆಕೆಂಡು ಥರ್ಡು ಸೇಮ್. ಮೇಕಪ್, ಪೌಡರ್, ತಲೆ ಬಾಚ್ಕೊಳ್ಳೋದು, ರೆಡಿ ಆಗೋದು. ಇನ್ನೊಂದ್ಸರಿ ತೋರಿಸಿ. 3 ಅಕ್ಷರ. ಸೆಕೆಂಡು ಥರ್ಡು. ರೆಡಿ, ಹಾಡು, ಬಟ್ಟೆ, ಪ್ಯಾಂಟು, ಶರ್ಟ್, ಬೆಲ್ಟು. ಅದು ತೋರಿಸಿಲ್ಲ, ಅದೇ ತೋರಿಸಿ. ಅದು ಸಿಟ್ಟಿನ ತೋರಿಸಿ. ಓಕೆ, ಸಮಯ ಮುಕ್ತಾಯವಾಗಿದೆ. ಭಯ, ಹೆದರಿಕೆ. ನಿಮ್ಮ ಮೊದಲನೇ ಸುಳಿವು ಇದು ಎಲ್ರಿಗೂ ಬರುತ್ತೆ. ಎರಡನೇ ಸುಳಿವು ಶಂಕರ್ ನಾಗ್ ನಟನೆಯ ಸಿನಿಮಾ. ನಾನ್ ತೋರಿಸ್ತೀನಿ ನೋಡಿ. ಕೋಪ. ಕೋಪಕ್ಕೆ ಇನ್ನ ಒಂದು ಪದ ಹೇಳಿ. ಗೊತ್ತಾಗ್ತಾ ಇಲ್ವಾ? ಕೋಪಕ್ಕೆ ಇನ್ನೊಂದು ಪದ. ಆವೇಶ ಸರಿಯಾದ ಉತ್ತರ. ನಿಮ್ಮ ಸಮಯ ಈಗ ಶುರುವಾಗಿದೆ. ಪಟಾಕಿ. ಫ್ಲವರ್ ಪಾಟ್. ಪಟಾಕಿ. ದೀಪಾವಳಿ. ಮಂಗಳಾರತಿ, ಆರತಿ. ಬೆಂಕಿ. ಬೆಂಕಿಯಲ್ಲಿ
ಎರಡೇ ವರ್ಡಾ? ಫಸ್ಟ್ ಒನ್ ಬೆಂಕಿ, ಸೆಕೆಂಡ್ ಒನ್ನು ಬರೀ ಬೆಂಕಿನ, ಬೆಂಕಿಯಲ್ಲಿ ಆ ಥರ ಏನಾದರೂ ಇದೆಯಾ? ಬೆಂಕಿಯಲ್ಲಿ ಯಾವ್ದು? ಎರಡೇ ವರ್ಡು. ಎರಡೇ ವರ್ಡ್. ಕಿರೀಟ, ಹಳೆ ಫಿಲಮ್ಮ. ಬೆಂಕಿಯಲ್ಲಿ, ಬೆಂಕಿಯಲ್ಲಿ ಕರೆಕ್ಟಾ? ಹಾಂ. ಸೆಕೆಂಡ್ ವರ್ಡು ಎಷ್ಟು ಲೆಟರ್ ಇದೆ? ಸರಿಗೆ ನೋಡ್ಕೊ ಒಂದ್ಸಲಿ. ಬೆಂಕಿ ಅಷ್ಟೇ. ಬೆಂಕಿ, ಬೆಂಕಿಯಿಂದ, ಬೆಂಕಿಯಲ್ಲಿ, ಬೆಂಕಿ, ಬೆಂಕಿಗಾಗಿ, ಬೆಂಕಿಗೋಸ್ಕರ. ನಿಮ್ಮ ಸುಳಿವು ಬೆಂಕಿ ಮತ್ತು ಹುಡುಗಿ ಮಿಶ್ರಣ. ಬೆಂಕಿ ಮತ್ತು ಹುಡುಗಿ ಮಿಶ್ರಣ. ನಿಮ್ಮ ಎರಡನೇ ಸುಳಿವು ಜೈ ಜಗದೀಶ್ ನಟನೆಯ ಸಿನಿಮಾ. ಜೈ ಜಗದೀಶ್ ಗೊತ್ತಾಗ್ತಾ ಇಲ್ವಾ? ನೋಡ್ಕೊಂಡಿದ್ದೀರಾ? ಹೇಳಿ ಉತ್ತರ. ಸರಿಯಾದ ಉತ್ತರ ಅಗ್ನಿ ದಿವ್ಯ. ಅಗ್ನಿ ದಿವ್ಯ ಅದು ಗ್ಯಾರಂಟಿ. ಒಂದಲ್ವಾ ಕರೆಕ್ಟ್ ಆಗಿ ಹೇಳಿರೋದು. ಸೊ 3ರಲ್ಲಿ 1ಕ್ಕೆ ಸರಿಯಾದ ಉತ್ತರನ ಕೊಟ್ಟಿದ್ದೀರಾ. 20 ಅಂಕನ ಗಳಿಸಿದ್ದೀರಾ. 4 ಸುತ್ತುಗಳು ಕೂಡ ಮುಕ್ತಾಯವಾಗಿದೆ. ಈಗ ಅಂಕಗಳನ್ನ ನೋಡುವಂತಹ ಸಮಯ. ಮೊದಲಿಗೆ ನಮ್ಮ ಖುಷಿ ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು. ಖುಷಿಯಾಗಿದೆ ಯಾಕೆ? 200. ಸುಖಿ ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 160. ಪ್ರಸನ್ನ ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 160. ಮೇಡಾ ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 130. ಓಕೆ, ಖುಷಿ ಕುಟುಂಬ ಖುಷಿಯಾಗಿರ್ಲೇಬೇಕು, ಯಾಕಂದ್ರೆ 200 ಅಂಕಗಳನ್ನ ಗಳಿಸುವ ಮೂಲಕ ಮೊದಲನೇ ಸ್ಥಾನದಲ್ಲಿದ್ದಾರೆ. ನಮ್ಮ ಸುಖಿ ಕುಟುಂಬ ಹಾಗೇನೆ ಪ್ರಸನ್ನ ಕುಟುಂಬ 160 ಅಂಕಗಳನ್ನ ಗಳಿಸುವ ಮೂಲಕ 2ನೇ ಸ್ಥಾನದಲ್ಲಿದ್ದಾರೆ. ಮೇಡಾ ಕುಟುಂಬ 130 ಅಂಕಗಳನ್ನ ಗಳಿಸುವ ಮೂಲಕ 3ನೇ ಸ್ಥಾನದಲ್ಲಿದ್ದಾರೆ. ಎಲ್ಲರೂ ಕೂಡ ಬಹಳ ಅದ್ಭುತವಾಗಿ ಆಟ ಆಡಿದ್ದಾರೆ ನೋಡಿ. ಇಬ್ರದ್ದು ಟೈ ಆಗಿದೆ, ಅವರು 3ನೇ ಸ್ಥಾನದಲ್ಲಿದ್ದಾರೆ. ನಮ್ಮ ಸಿನಿ ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಕುಟುಂಬದ ಸ್ಪರ್ಧಿಗಳಿಗೆ ಉಡುಗೊರೆಯಾಗಿ ನೀಡ್ತಾ ಇರೋರು ಹರ್ಷವರ್ಧನ್, ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಬೆಂಗಳೂರು ಗ್ರಾಮಾಂತರ ಸಾಮಾಜಿಕ ಅರಣ್ಯ ವಿಭಾಗ, ಹಾಗೂ ಪ್ರಿಯಾ, ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ, ಬೆಂಗಳೂರು ಗ್ರಾಮಾಂತರ ಸಾಮಾಜಿಕ ಅರಣ್ಯ ವಿಭಾಗ. ಇವರಿಗೆ ಚಂದನ ವಾಹಿನಿಯ ಕಡೆಯಿಂದ ಅನಂತ ಧನ್ಯವಾದ. ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಬಹಳ ಖುಷಿಯಾಗಿ ಭಾಗವಹಿಸಿದ್ದು ನಂಗಂತೂ ಬಹಳ ಖುಷಿ ಆಯಿತು ಎಲ್ಲರನ್ನ ಭೇಟಿಯಾಗಿ. ಧನ್ಯವಾದಗಳು ಸಿನಿ ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ. ವೀಕ್ಷಕರೇ, ಇವತ್ತಿನ ಸಿನಿ ಕ್ವಿಜ್ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ 4 ಕುಟುಂಬಗಳ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.